ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂಥ ತಿರುವನ್ನ ಕೊಡುವಂಥ ಹಬ್ಬ ಯಾವುದು ಗೊತ್ತಾ? ಅದುವೇ ಮಕರ ಸಂಕ್ರಾಂತಿ. ಈ ಹಬ್ಬವು ಕೃಷಿ ಮತ್ತು ಸುಗ್ಗಿ ಕಾಲದ ಸಂಕೇತ ಆಗಿದ್ದು, ಚಳಿಗಾಲ ಅಂತ್ಯ ಆಗಿ ಉತ್ತರಾಯಣ ಕಾಲ ಆರಂಭವಾಗುವಂಥ ದಿನ. ಮತ್ತು ಇದಕ್ಕೆ ಇದರದೇ ಆದಂಥ ವೈಜ್ಞಾನಿಕವಾದ ಮಹತ್ವವೂ ಕೂಡ ಇದೆ. ಸೂರ್ಯದೇವನು ದಿಕ್ಕನ್ನು ಬದಲಾಯಿಸುವಂಥ ದಿನ ಇದಾಗಿದ್ದು, ಜೊತೆಗೆ ನಮ್ಮ ಬದುಕು ಕೂಡ ಒಳ್ಳೆಯ ದಿಕ್ಕಿನ ಕಡೆಗೆ ತಿರುಗಬೇಕು ಅನ್ನುವ ಒಂದು ದೊಡ್ಡ ಸಂದೇಶವನ್ನು ಈ ಹಬ್ಬ ಕೊಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಪೌರಾಣಿಕ ಕತೆ, ಮಹಾಭಾರತದ ಇತಿಹಾಸ ಮತ್ತು ಈ ಹಬ್ಬ ನಮಗೆ ಕೊಡುವ ಜೀವನದ ಪಾಠಗಳೇನು, ಜೊತೆಗೆ ಇದರಿಂದಿರುವಂಥ ವೈಜ್ಞಾನಿಕ ಕಾರಣ ಏನು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವಿಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ತಡ ಮಾಡೋದು ಬೇಡ ಫ್ರೆಂಡ್ಸ್. ಇನ್ನು ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಈ ಹಬ್ಬದ ಪೌರಾಣಿಕ ಕಥೆನ ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ಸೂರ್ಯದೇವರಿಗೆ ಇಬ್ಬರು ಪತ್ನಿಯರು. ಒಬ್ಬರು ಸಂಜ್ಞಾದೇವಿ ಮತ್ತು ಇನ್ನೊಬ್ಬರು ಛಾಯಾದೇವಿ. ಸಂಜ್ಞಾದೇವಿ ಸೂರ್ಯದೇವರ ತೀವ್ರ ತೇಜಸ್ಸನ್ನು ಸಹಿಸಿಕೊಳ್ಳಾರ್ದೆ ತಮ್ಮ ನೆರಳು ರೂಪವಾದ ಛಾಯಾದೇವಿಯನ್ನು ಅಲ್ಲೇ ಬಿಟ್ಟು ತಾವು ಕುದುರೆಯ ರೂಪದಲ್ಲಿ ತಪಸ್ಸಿಗೆ ತೆರಳುತ್ತಾರೆ. ಕಾಲಕ್ರಮೇಣ ಸೂರ್ಯದೇವರು ಸತ್ಯನ ತಿಳ್ಕೊಂಡು ತಮ್ಮ ತೇಜಸ್ಸನ್ನು ಕಡಿಮೆ ಮಾಡಿಕೊಂಡು ಸಂಜ್ಞಾದೇವಿಯನ್ನು ಹುಡುಕಿ ಕರ್ಕೊಂಡು ಬರ್ತಾರೆ. ಈ ಪುನರ್ಮಿಲನದ ದಿನವೇ ಮಕರ ಸಂಕ್ರಾಂತಿ ಅಂತ ನಂಬಲಾಗುತ್ತೆ. ಹೀಗಾಗಿ ಈ ದಿನವನ್ನು ಪರಿವರ್ತನೆಯ ದಿನ, ಅಹಂಕಾರವನ್ನು ತ್ಯಜಿಸಿದಂಥ ದಿನ ಮತ್ತು ಸೌಹಾರ್ದ ಮತ್ತು ಸಮಾನತೆಯ ದಿನ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಇಚ್ಛಾಮರಣವರವನ್ನು ಪಡೆದಂಥವರು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಬಾಣಗಳ ಹಾಸಿಗೆಯ ಮೇಲೆ ಇದ್ದಂಥ ಅವರು ದಕ್ಷಿಣಾಯದಲ್ಲಿ ತಮ್ಮ ದೇಹನ ತ್ಯಾಗ ಮಾಡಲಿಲ್ಲ. ಅವರು ಉತ್ತರಾಯಣ ಬರುವವರೆಗೂ ಕಾಯ್ತಾರೆ. ಉತ್ತರಾಯಣ ಪ್ರಾರಂಭವಾದ ದಿನವೇ ಮಕರ ಸಂಕ್ರಾಂತಿ. ಅಂದು ಭೀಷ್ಮರು ಪ್ರಾಣವನ್ನು ತ್ಯಜಿಸ್ತಾರೆ. ಅದರಿಂದಾಗಿ ಈ ದಿನವನ್ನು ಮೋಕ್ಷದ್ವಾರ ತೆರೆಯುವ ದಿನ ಅಂತ ಹೇಳಲಾಗುತ್ತೆ ಮತ್ತು ಶುಭ ಅಂತ್ಯದ ದಿನ ಅಂತಲೂ ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ. ಇನ್ನು ಇದರ ಐತಿಹಾಸಿಕ ಮಹತ್ವವನ್ನು ನೋಡೋದಾದರೆ, ಭಾರತ ಕೃಷಿ ಪ್ರಧಾನ ದೇಶ. ಸಂಕ್ರಾಂತಿ ಅಂದರೆ ರೈತರ ಪಾಲಿಗೆ ಬೆಳೆಯನ್ನು ಕೊಯ್ಲು ಮಾಡುವಂಥ ಒಂದು ಹಬ್ಬ. ರೈತನು ವರ್ಷ ಪೂರ್ತಿ ತಾನು ಮಾಡಿದ ಶ್ರಮಕ್ಕೆ ಫಲವನ್ನು ಪಡೆಯುವಂಥ ಕಾಲ ಅಂತ ಹೇಳ್ಬೋದು. ಹೊಸ ಅಕ್ಕಿ, ಎಳ್ಳು ಬೆಲ್ಲದ ಬಳಕೆ, ಎಳ್ಳು ಬೆಲ್ಲನ ಹಂಚ್ಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಎನ್ನುವ ಒಂದು ಸಂಪ್ರದಾಯ. ಇದು ಸಮಾಜದಲ್ಲಿ ವೈಷಮ್ಯನ ತೊರೆದು ಸ್ನೇಹ, ಪ್ರೀತಿ, ಸೌಂದರ್ಯವನ್ನು ಬೆಳೆಸುವಂಥ ಒಂದು ಸಂದೇಶವನ್ನು ನೀಡುತ್ತದೆ. ಸಂಕ್ರಾಂತಿ ಹಬ್ಬವು ನಮಗೆ ಉತ್ತಮವಾದ ಸಂದೇಶನ ತಿಳಿಸುತ್ತೆ. ಅಂಧಕಾರದಿಂದ ಬೆಳಕಿನತ್ತ ಸಾಗೋಣ, ಕೆಟ್ಟ ಚಿಂತನೆಗಳನ್ನು ಬಿಟ್ಟು ಒಳ್ಳೆಯದನ್ನು ಸ್ವೀಕರಿಸೋಣ, ಅಹಂಕಾರವನ್ನು ತ್ಯಜಿಸಿ ವಿನಯವನ್ನು ಬೆಳೆಸ್ಕೊಳ್ಳೋಣ, ಪ್ರಕೃತಿ ಮತ್ತು ರೈತರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅನ್ನೋ ಒಂದು ಸಂದೇಶವನ್ನು ನಮಗೆ ನೀಡುತ್ತೆ. ಇದಿಷ್ಟು ಸಂಕ್ರಾಂತಿ ಹಬ್ಬದ ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆ. ಇನ್ನು ಮಕರ ಸಂಕ್ರಾಂತಿ ಹಬ್ಬದ ವೈಜ್ಞಾನಿಕ ಮಹತ್ವವನ್ನು ತಿಳ್ಕೊಳ್ಳೋಣ. ಮಕರ ಸಂಕ್ರಾಂತಿ ಕೇವಲ ಪೌರಾಣಿಕ ಹಬ್ಬ ಮಾತ್ರ ಅಲ್ಲ, ಇದು ಖಗೋಳಶಾಸ್ತ್ರ ಮತ್ತು ಪ್ರಕೃತಿ ವಿಜ್ಞಾನಕ್ಕೆ ಸಂಬಂಧಿಸಿದ ಹಬ್ಬವೂ ಹೌದು. ವಿಜ್ಞಾನದ ಪ್ರಕಾರ ಭೂಮಿ ಸೂರ್ಯನನ್ನು ಸುತ್ತುವಾಗ ಸೂರ್ಯನ ಸ್ಥಾನ ಆಕಾಶದಲ್ಲಿ ಬದಲಾಗುತ್ತೆ. ಮಕರ ಸಂಕ್ರಾಂತಿ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಚಲನೆಯನ್ನು ಸಂಕ್ರಾಂತಿ ಅಂತ ಕರೀತಾರೆ. ಇದೇ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿನತ್ತ ಚಲನೆಯನ್ನು ಆರಂಭ ಮಾಡ್ತಾರೆ. ಇದನ್ನು ಉತ್ತರಾಯಣ ಅಂತ ಕೂಡ ಕರೆಯಲಾಗುತ್ತೆ. ಉತ್ತರಾಯಣ ಅಂದರೆ ದಿನದ ಅವಧಿ ನಿಧಾನವಾಗಿ ಹೆಚ್ಚುವುದು, ರಾತ್ರಿಯ ಅವಧಿ ಕಡಿಮೆಯಾಗುವುದು. ಉತ್ತರಾಯಣದ ನಂತರ ಬೆಳಕು ಹೆಚ್ಚಾಗುವ ಪರಿಣಾಮ ಸೂರ್ಯನ ಕಿರಣಗಳು ಭೂಮಿಗೆ ತಲುಪುತ್ತವೆ. ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿ ಹೆಚ್ಚಾಗುತ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಸೂರ್ಯನಿಗೆ ಆರ್ಘ್ಯವನ್ನು ನೀಡುವ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರೆ. ಜೊತೆಗೆ ಆಹಾರದಲ್ಲೂ ಕೂಡ ನಾವು ವೈಜ್ಞಾನಿಕತೆಯನ್ನು ನೋಡ್ಬೋದು. ಸಂಕ್ರಾಂತಿಯಲ್ಲಿ ಯಾಕೆ ಎಳ್ಳು ಬೆಲ್ಲನ ತಿನ್ನಬೇಕು, ಇದ್ರ ಬಗ್ಗೆ ವಿಜ್ಞಾನ ಏನು ಹೇಳುತ್ತೆ ಎಲ್ಲವನ್ನು ನೋಡೋಣ. ಎಳ್ಳು ಇದು ದೇಹಕ್ಕೆ ಉಷ್ಣನ ನೀಡುತ್ತೆ. ಚಳಿಗಾಲದಲ್ಲಿ ಸಂಧಿವಾತ, ಶೀತವನ್ನು ತಡೆ ಹಿಡಿಯುತ್ತೆ. ಕ್ಯಾಲ್ಶಿಯಮ್ಮು ಮತ್ತು ಕಬ್ಬಿಣ ಇದರಲ್ಲಿ ತುಂಬಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಬೆಲ್ಲವನ್ನು ತಿನ್ನೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ, ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ ಆಗುತ್ತೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತೆ. ಜೊತೆಗೆ ಚಳಿಗಾಲದ ಕೊನೆಯಲ್ಲಿ ದೇಹವನ್ನು ಸಮತೋಲನವಾಗಿ ಇಡಲಿಕ್ಕೆ ಈ ಆಹಾರಗಳು ಸಂಯೋಜನೆಯನ್ನು ನೀಡುತ್ತವೆ. ಸಂಕ್ರಾಂತಿ ಹಬ್ಬದಲ್ಲಿ
ಹಸುಗಳಿಗೆ ಪೂಜೆ ಮಾಡೋದ್ರ ಹಿಂದೆನೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. ವಿಜ್ಞಾನದ ಪ್ರಕಾರ ಹಸು ಕೃಷಿಗೆ ತುಂಬ ಮುಖ್ಯ. ಹಸುವಿನ ಗೊಬ್ಬರ ಮಣ್ಣಿನ ಜೀವಂತಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಅದರ ಹಾಲು ಆರೋಗ್ಯಕ್ಕೆ ಒಳ್ಳೆಯ ಆಹಾರ. ಹಸು ಪೂಜೆ ಅಂದರೆ ಪರಿಸರ ಸಮತೋಲನಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಭಾವನೆ. ನಮ್ಮ ಪೂರ್ವಜರು ಪ್ರಕೃತಿಯ ಚಕ್ರವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಹಬ್ಬಗಳನ್ನು ರೂಪಿಸಿದ್ದಾರೆ. ಅವರ ಜ್ಞಾನ ಅಚ್ಚರಿ ಮೂಡಿಸುವಂಥದ್ದಲ್ವಾ. ಈ ಸಂಕ್ರಾಂತಿ ಹಬ್ಬ ಮನುಷ್ಯರ ಮಾನಸಿಕ ಆರೋಗ್ಯದ ಮೇಲೂ ಅಚ್ಚರಿ ಪರಿಣಾಮನ ಬೀರುತ್ತೆ. ದಿನದ ಬೆಳಕು ಹೆಚ್ಚಾದಂತೆ ಮನಸ್ಸು ಉಲ್ಲಾಸಗೊಳ್ಳುತ್ತೆ. ಕುಟುಂಬ ಸ್ನೇಹಿತರ ಜೊತೆ ಸಂಭ್ರಮಿಸುವಂಥ ಒಂದು ಮನಸ್ಸು ಉಂಟಾಗುತ್ತೆ. ಜೊತೆಗೆ ಸಕಾರಾತ್ಮಕ ಚಿಂತನೆ ಹೆಚ್ಚಾಗ್ತಾ ಹೋಗುತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ, ಇದು ಮಾನಸಿಕ ಆರೋಗ್ಯದ ಸೂತ್ರವೇ ಅಲ್ವಾ. ಸಂಕ್ರಾಂತಿ ಹಬ್ಬ ನಮಗೆ ಕಲಿಸುವ ಪಾಠಗಳೇನು ಅಂತ ನೋಡೋದಾದರೆ, ನಾವು ಪ್ರಕೃತಿ ಜೊತೆಗೆ ಹೊಂದ್ಕೊಂಡು ಬದುಕೋದನ್ನು ಕಲಿಯೋದು, ಋತುಚಕ್ರವನ್ನು ನಾವು ಗೌರವಿಸೋದು, ವಿಜ್ಞಾನ ಮತ್ತು ಸಂಸ್ಕೃತಿಯನ್ನು ಒಂದೇ ದಾರಿಯಲ್ಲಿ ಸಾಗಿಸುವುದು. ನಮ್ಮ ಹಬ್ಬಗಳು ಕೇವಲ ನಂಬಿಕೆಯಲ್ಲ, ಅವು ಸಾವಿರಾರು ವರ್ಷಗಳ ವಿಜ್ಞಾನ ಸಂಗ್ರಹ. ಇದೇ ಮಕರ ಸಂಕ್ರಾಂತಿಯ ವೈಜ್ಞಾನಿಕ ಸತ್ಯ. ನಮ್ಮ ಹಬ್ಬಗಳಲ್ಲಿ ವಿಜ್ಞಾನ ಮತ್ತು ಸಂಸ್ಕೃತಿ ಎರಡೂ ಕೂಡ ಅಡಗಿದೆ. ಸಂಕ್ರಾಂತಿ ನಮಗೆ ಕೊಡುವ ಜೀವನದ ಪಾಠ ಜೊತೆ ನಾವು ಹೋಗೋಣ. ಅಂಧಕಾರದಿಂದ ಬೆಳಕನ್ನತ್ತ ಹೋಗೋಣ. ಹಳೆಯ ದುಃಖ ಕೋಪಗಳನ್ನು ಬಿಟ್ಟು ಬಿಡೋಣ. ಹೊಸ ಭರವಸೆ ಹೊಸ ಕನಸನ್ನ ಹಿಡಿಯೋಣ. ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋಣ. ಈ ಸಂದೇಶದ ಜೊತೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಸಂಕ್ರಾಂತಿ ನಿಮಗೆ ಆರೋಗ್ಯ, ಸಂತೋಷ ಮತ್ತು ಶಾಂತಿ ತರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.